ಯಾವುದೇ ರೀತಿಯ ಸ್ಪಂದನೆ ನಮಗೆ ಗೊತ್ತಿಲ್ಲ. ಅವರೇ ನಾವು ಸರ್ಕಾರಿ ಭೂಮಾಪಕರಿಗೆ ಏನು ನೇಮಕಾತಿ ಆಗಿದ್ದಾರೆ ಅದೇ ರೀತಿ CET ಎಕ್ಸಾಮನ್ನು ಬರೆದು ಅದರಲ್ಲಿ ಉತ್ತೀರ್ಣರಾದವರಿಗೆ 3 ತಿಂಗಳು ಟ್ರೈನಿಂಗ್ ಅನ್ನು ಕೊಟ್ಟು ಮತ್ತೆ ಅದರಲ್ಲಿ ಉತ್ತೀರ್ಣರಾದವರಿಗೆ ಕೆಲಸವನ್ನು ಕೊಟ್ಟಿರೋದು. ಅವರಿಗೆ ನಮಗೆ 1995 ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಜೆ ಪಟೇಲ್ ಅವರು ಮತ್ತೆ ಕಂದಾಯ ಸಚಿವರಾಗಿದ್ದಂಥ ಸೋಮಶೇಖರ್ ಅವರು ಸರ್ಕಾರಿ ಭೂಮಾಪಕ ಮತ್ತು ಬಾಂಧ ಜವಾನಿಗೆ ಏನು ಸಂಬಳ ಬರ್ತಿತ್ತು ಅದಕ್ಕೆ ಈಕ್ವಲಾಗಿ ಇವ್ರಿಗೂ ಸಂಬಳ ಬರಬೇಕು. JOC ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಮಾಡಿ ನಮ್ಮ ಉದ್ದೇಶವನ್ನು ಇಟ್ಕೊಂಡು ಅವ್ರು 6,905 ರೂಪಾಯಿ ಇಬ್ಬರು ಸಂಬಳ ಇತ್ತು. ಅದರಲ್ಲಿ 20% ಹೆಚ್ಚುವರಿ ಖರ್ಚು ಅಂತ ಕಳೆದು 5,400 ರೂಪಾಯಿ ಬರ್ತಿತ್ತು. ಅದಕ್ಕೆ ನಮಗೆ ಒಂದು ತಿಂಗಳಿಗೆ 18 ಕಡತಗಳನ್ನ ಮಾಡುವಂತೆ ಒಂದು ಕಡತಕ್ಕೆ 300 ರೂಪಾಯಿನ ಫಿಕ್ಸ್ ಮಾಡಿದ್ರು. ನಾವಿವತ್ತು ಆ ಬೇಸನ್ನ ಇಟ್ಕೊಂಡು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ವಿ. ನಾನು ಇವತ್ತು 23 ಕಡತ ಮಾಡೋದು 12 ವಿಲೆ ಆಗುತ್ತೆ. ವಿಲೆ ಕಡತಕ್ಕೆ ನಮ್ಗೆ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ. ಇನ್ನು 11 ಕಡತಕ್ಕೆ 1,200 ರೂಪಾಯಿ ಅಂತ ಹೇಳಿದರೆ 1,200 ರೂಪಾಯಿ ಬಂದು ನಮಗೆ 13,400 ರೂಪಾಯಿನಿಂದ ಹೈಯೆಸ್ಟ್ ಅಂತಂದ್ರೆ ಗರಿಷ್ಠ 13,400 ರೂಪಾಯಿ ಬರ್ತಾ ಇದೆ. ಇನ್ನು ಕನಿಷ್ಠ ಅಂತಂದ್ರೆ 2,400 ರೂಪಾಯಿ ಬರ್ತಾ ಇದೆ. ಇದರಲ್ಲಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಮಕ್ಕಳು ನಮ್ಮ ಮಕ್ಕಳ ಸಂಘ ಉನ್ನತ ವಿದ್ಯಾಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ತಂದೆ ತಾಯಿ ನಿರ್ವಹಣೆ ಮಾಡಬೇಕು. ನಾವು ಜೀವನ ನಿರ್ವಹಣೆ ಕಷ್ಟವಾಗಿರೋದ್ರಿಂದ ಈ ಎಲ್ಲ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಗೌರ್ಮೆಂಟ್ ಸರ್ಕಾರಕ್ಕೆ 60,000 ರೂಪಾಯಿ ಕೊಡ್ತಾರೆ. ಅವ್ರು ಮಾಡುವಂಥ ಕೆಲಸನೇ ನಾವು ಮಾಡ್ತಾ ಇದ್ದೀವಿ. ನಮಗೆ ಮಾತ್ರ 2,400ರಿಂದ 13,400 ರೂಪಾಯಿ, ಅವ್ರ 60,000ರಿಂದ 65,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮ್ದು ಏನು ವಿದ್ಯಾಭ್ಯಾಸ ಎಲಿಜಿಬಿಲಿಟಿ ಇದೆ ಅವ್ರದ್ದು ಅದೇ ವಿದ್ಯಾಭ್ಯಾಸ. ಇವತ್ತು ನಾವು ಅವರಿಗಿಂತ ಪಾಸಿಟಿವ್ ಏನು DGPS ಹಾಕೊಂಡು ಹಲವಾರು ಇಕ್ವಿಪ್ಮೆಂಟ್ಸ್ ಅನ್ನು ಬಳಸಿ ನಾವು ಸರ್ವೆ ಮಾಡೋದ್ರಲ್ಲಿ ಅವ್ರಿಗಿಂತ ಮುಂದಿದ್ದೀವಿ. ಆದರೂ ನಮಗೆ ಸಂಬಳ ಸಮಾನವಾಗಿ ಇಲ್ಲದ ರೀತಿ ಆಗಿರೋದ್ರಿಂದ ಮತ್ತೆ ಹೆಚ್ಚಿನ ಒತ್ತಡ ನಮ್ಮ ಮೇಲೆ ಬೀರ್ತಾರೋದ್ರಿಂದ ನಾವು ಕೆಲಸ ಮಾಡೋದಕ್ಕಾಗ್ತದೆ. ನಮಗೂ ಸಮಾನ ಕೆಲಸ ಸಮಾನ ವೇತನ ಕೊಡಿ ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ಆದರೂ ಇನ್ನು ಸರ್ಕಾರ ಮತ್ತು ಇಲಾಖೆ ಮೀನಾಮೇಷ ವ್ಯವಸ್ಥೆ 2 ತಿಂಗಳಿಂದ ನಮ್ಮ ಸ್ಪಂದನೆಗೆ ನಮ್ಮ ಕೂಲಿಗೆ ಸ್ಪಂದನೆಯನ್ನು ಕೊಡದೇ ಇರೋದು ದುರದೃಷ್ಟಕರ. ಇದರ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನ ನಡೆಸೋದು ತುಂಬಾ ಕಷ್ಟ ಇದೆ. ನೀವು ಯಾವ ಕೆಲಸ ಕೊಟ್ಟರು ಮಾಡೋದಕ್ಕೆ ನಾವು ಹೇಳಿದ್ದೀವಿ. ರೈತರು ಮತ್ತು ಸಾರ್ವಜನಿಕರಿಗೆ ನಾವು ಒಬ್ಬರೇ ಕೊಡಬೇಕು ಅನ್ನೋ ಸದುದ್ದೇಶ ನಮ್ಮದಲ್ಲ. ನಾವು ಕೆಲಸ ಮಾಡಬೇಕು ಅಂತ ಒಂದೇ ಮುಂದಿಟ್ಟಿರುವಂಥ ವ್ಯಕ್ತಿಗಳು ದಯಮಾಡಿ ನಮಗೆ ವೇತನದಲ್ಲಿ ತಾರತಮ್ಯ ಮಾಡಬೇಡಿ. ನಮಗೂ ಸಮಾನ ವೇತನ ಕೊಡಿ ಅಂತ ಕೇಳ್ಕೊಳ್ತಾ ಈ ಮೂಲಕ ನಾನು ಅವ್ರಿಗೆ ಅವರ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅಖಿಲ ಕರ್ನಾಟಕ ಸರ್ಕಾರಿ ಪ್ರವಾಹಗಳ ಭೂಮಾಪಕ ಪ್ರಧಾನ ಕಾರ್ಯದರ್ಶಿ. PTಗಳಿಂದಾಗಿ ಪ್ರೊಸೆಷನ್ ಮಾಡಿದ್ದೀವಿ ಸರ್. ಮೈಸೂರು ಮತ್ತು ಬೆಳಗಾವಿ ಮಾಡಿದ್ದೀವಿ. ಈಗ ದಾವಣಗೆರೆಯಲ್ಲಿ 19ನೇ ತಾರೀಕು ಇಟ್ಕೊಂಡಿದ್ದೀವಿ ಸರ್. 19ನೇ ತಾರೀಕು ದಾವಣಗೆರೆಯಲ್ಲಿ ಬೃಹತ್ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ. ಅದಾದ ನಂತರ ಬೆಂಗಳೂರಿನಲ್ಲಿ ಎಲ್ಲ ಸಂಸಾರ ಸಮೇತ ಬಂದು ಧರಣಿ ಮಾಡಬೇಕಂತ ಸಂಘದಿಂದ ನಿರ್ದೇಶನ ಆಗಿದೆ ಸರ್. ಏನಾದರೂ ಅಷ್ಟರೊಳಗಡೆ ತೀರ್ಮಾನ ತಗೊಂಡ್ರೆ ಹೋದರೆ ಎಲ್ಲರೂ ಸಂಸಾರ ಸಮೇತ ಬಂದು ಧರಣಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಅಲ್ಲ ಒಟ್ಟು ಆಲ್ರೆಡಿ 6,000 ಜನ ಒಳಗೊಳ್ತಾ ಇದ್ದೀವಿ ಸರ್. 2002ರಿಂದ ಇಲ್ಲಿವರೆಗೂ ಹಂತವಾಗಿ ಅಪಾಯಿಂಟ್ ಮಾಡಿದ್ದಾರೆ ಸರ್. ಅದರಿಂದ ನಾವು 24 ವರ್ಷ ಒಂದೇ ತಾರೀಕಿಗೆ 24 ವರ್ಷ ತುಂಬಿ 25 ತಾರೀಕು ಸರ್. ಯಾವುದೇ ರೀತಿಯ ಸಂಭಾವನೆ ಕೊಡ್ತಾ ಇಲ್ಲ ಸರ್ ನಮಗೆ. ಅದು ರೈತರಿಂದ ಏನಾದರೂ ನಾವು ನಾಡಿ ಬೆಳೀತಕ್ಕಂಥ ನಮ್ಮ ಜೀವನ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಸರ್. ಅಷ್ಟು ಪರಿಸ್ಥಿತಿ ಹೀನಾಯವಾಗಿರೋದ್ರಿಂದ ನಾವು ಧರಣಿ ಅನಿವಾರ್ಯವಾಗಿ ಧರಣಿ ಮಾಡಬೇಕಾಗಿದೆ. ಕನಿಷ್ಠ ಮಟ್ಟಕ್ಕೆ ಬಂದಿರೋದ್ರಿಂದ ಇವತ್ತು ಆಗ್ತಾನೆ ಇಲ್ಲ ಸರ್ ಕೆಲಸ ಮಾಡೋಕ್ಕೆ. ಅದಕ್ಕೆ ನಾವು ಸ್ಟಾಪ್ ಮಾಡ್ಬಿಟ್ಟು ಮನೆಗೆ ಹೋದ್ರೂ ಪರವಾಗಿಲ್ಲ, ಕೆಲಸ ಆಗ್ತದೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಹೋದ್ರೂ ಪರವಾಗಿಲ್ಲ. ಇನ್ನೊಂದು ಕಷ್ಟಪಟ್ಟು ಮಕ್ಕಳು ಕೊಡ್ತಾ ಇದ್ದಾರಲ್ಲ ಅದು ರೈತರು ಕಟ್ಟಿರೋದ್ರಲ್ಲಿ ಸರ್ಕಾರ ಯಾವುದೇ ರೀತಿ ಹಣವನ್ನು ಕೊಡ್ತಾ ಇಲ್ಲ ನಾವು. ನಮ್ಗೆ ಇವತ್ತು ಎಲ್ಲ ಯೋಜನೆಗಳು ದರಖಾಸ್ತು ಕೊಡಿ ಆಗಿರ್ಬೋದು, ಸ್ವಾಮಿತ್ವ ಆಗಿರ್ಬೋದು, UPO ಆಗಿರ್ಬೋದು, ಹಲವಾರು ರೀತಿ ಯೋಜನೆಗಳನ್ನ ಸರ್ಕಾರ ತಂದಿದೆ. ಅದಕ್ಕೂ 1,200 ರೂಪಾಯಿ ಫಿಕ್ಸ್ ಮಾಡುತ್ತೆ. ಒಂದು 10 ಬಸ್ ಮಾಡಬೇಕಂದ್ರೆ ಮೇಡಮ್ ಸುಮಾರು 7ರಿಂದ 8 ದಿನ ಬೇಕು ಮೇಡಮ್. ಅದು ಒಂದು ಬ್ಲಾಕ್ ಮಾಡಿದ್ರೆ 1,200 ರೂಪಾಯಿ ಕೊಡುತ್ತೆ ಮೇಡಮ್. ನಾವು 8 ದಿನದಲ್ಲಿ 1,200 ರೂಪಾಯಿ ತಗೊಂಡು ಬರ್ತದೆ ಯಾವ ರೀತಿ ಅಂತ ನಮಗೂ ಗೊತ್ತಿಲ್ಲ. ಈ ಗೊತ್ತಿಲ್ಲದ ಕಾರಣಕ್ಕೆ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಡಲೇಬೇಕಂದ್ರೆ ಸರ್ ಕೆಲವೊಂದು ತಾಲೂಕಲ್ಲಿ ಮಾತ್ರ 23 ಕೇಸ್ ಬರ್ತಾ ಇದೆ ಸರ್. 23 × 1,500 ಸರ್. ಅದೇನೇ ಸರ್, ಅದೇ ಆ ಜೀವನನೇ ನಡೆಸಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅಖಿಲ ಕರ್ನಾಟಕ ಸರ್ಕಾರಿ ಪ್ರವಾಹಗಳ ಭೂಮಾಪಕ ಗೌರವಾಧ್ಯಕ್ಷರಾಗಿದ್ದೀನಿ. ಈಗ ತಾವು ಪ್ರಶ್ನೆ ಕೇಳಿದ್ರೆ ಒಂದು ಕರ್ತಕ್ಕೆ 1,200 ರೂಪಾಯಿ ಯಾವ ಥರ ಅಂತ ನಮ್ಗೆ ಕೇಳಿ
ಸರ್ವೆ ಇಲಾಖೆಯಲ್ಲಿ 4 ವಿಭಾಗಗಳಿವೆ: ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಂಗಳೂರು. ಈ 4 ವಿಭಾಗಗಳಲ್ಲಿ 6,000ಕ್ಕಿಂತ 5,000 ಮೇಲ್ಪಟ್ಟು 6,000ಕ್ಕಿಂತ ಪರವಾನಗಿ ಇರುವುದನ್ನು ಕಾರ್ಯನಿರ್ವಹಿಸುತ್ತೆ. ನಮಗೆ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾದ ಸೇವಾ ಭದ್ರತೆ ಇಲ್ಲ, ವೇತನ ಇಲ್ಲ. ನೀವು ತಾವು ಪ್ರಶ್ನೆ ಕೇಳಿದ್ರು, ನಿಮ್ಗೆ ಯಾವ ವೇತನ ಅಂತಲೂ ಕೇಳಿದ್ರು. ರೈತರು ನೋಂದಣಿ ಪೂರ್ವ ನಕ್ಷೆ ಬಿಫೋರ್ ರಿಜಿಸ್ಟ್ರೇಷನ್ ಜಮೀನನ್ನು ನೋಂದಾಯಿಸಿಕೊಳ್ಳೋದಕ್ಕಿಂತ ಮುಂಚೆ ನಕ್ಷೆ ಪಡೆಯಬೇಕಾಗಿರ್ತಕ್ಕಂಥ ಕಾನೂನು ಸರ್ಕಾರ ಇಲಾಖೆ ಸೇರಿ ಮಾಡಿದೆ. ಮತ್ತೆ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಮಲ್ಟಿಪಲ್ ಓನರ್ಸ್ ಅಂತ ಜನ ಇಲ್ಲ, ಅದನ್ನ ಇಂಡಿವಿಜುವಲ್ ಆರ್ಟಿಸಿ ಮಾಡಬೇಕು ಅಂತ ತತ್ಕಾಲ ಬೋರ್ಡಿಂದ ಯೋಜನೆ. ಫಾರ್ ಎಕ್ಸಾಂಪಲ್, ಈ ಜಮೀನನ್ನ ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ಬಿಫೋರ್ ಕನ್ವರ್ಷನ್ ಒಂದು ನಕ್ಷೆ ಬೇಕು ಅಂತ ಹೇಳಿ. ಇದಲ್ಲದೆ ಸರ್ಕಾರವೇ ಉಚಿತವಾಗಿ ಕೋಳಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಹಿಡುವಳಿ ಸರ್ವೆ ನಂಬರಲ್ಲಿ ಮಲ್ಟಿಪಲ್ ಓನರ್ಸ್ನ ಡಿವೈಡ್ ಮಾಡಬೇಕು ಅಂತ ಒಂದು ಕಾನೂನು ಇದೆ. ಇದಕ್ಕೆಲ್ಲನೂ ಕೋಳಿ ಮುಕ್ತ ಗ್ರಾಮ ಹೊರತುಪಡಿಸಿ ನಾನು ಹೇಳಿದಾಗ ಹತ್ತುಬಸ್ತು ಲೆವೆಲ್ ನಕ್ಷೆ ತತ್ಕಾಲ ಬೋರ್ಡಿಗೆ ಕನಿಷ್ಠ ಪಕ್ಷ 1,200 ರೂಪಾಯಿಯಿಂದ ಗರಿಷ್ಠ ಪಕ್ಷ ಲಕ್ಷಾಂತರ ರೂಪಾಯಿ, ಅಂದರೆ ಆ ಪಹಣಿ ಮತ್ತು ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಆಧರಿಸಿ ವಿಸ್ತೀರ್ಣಕ್ಕೆ ಆಧರಿಸಿ ಫೀಸನ್ನು ಕಲೆಕ್ಟ್ ಮಾಡಲ್ಲ. ಅದರಲ್ಲೇನಾಗುತ್ತೆ, ನಮಗೆ ಆಸ್ ಯೂಶುವಲ್ ಆಗಿ ಲೈಸೆನ್ಸ್ ಸರ್ವೇಯರ್ಸ್ಗೆ ಏನು ಅಲಾಟ್ಮೆಂಟ್ ಸರ್ಕಾರದಿಂದ ಇಲಾಖೆಯಿಂದ ಕೊಡ್ತಾರೋ ಅದನ್ನು ನಾವು ಅಳತೆ ಮಾಡಿ ಕಚೇರಿಗೆ ವಾಪಸ್ ಕೊಟ್ಟಾಗ ನಾವು ಕೊಟ್ಟಿರ್ತಕ್ಕಂಥ ಫೈನಲ್ ಆದರೆ 1,200 ರೂಪಾಯಿ ಪ್ರಕಾರ ಕೊಡ್ತೇವೆ. 23 ಕರ್ತವ್ಯಗಳು ಕಂಪಲ್ಸರಿ ಕೊಡಬೇಕು ಮಾಡಬೇಕು ಅಂತ ಹೇಳಿದ್ರು ಇಲಾಖೆ ಕಾನೂನು. ಆದರೆ ಸದರಿ ಪರಿಸ್ಥಿತಿಯಲ್ಲಿ 25 ಕರ್ತವ್ಯ ಅಲ್ಲ, 5ರಿಂದ 6 ಕರ್ತವ್ಯಗಳು ಗರಿಷ್ಠ ಕನಿಷ್ಠ ಬರ್ತಾ ಇದೆ. ಇದೊಂದು ಅವ್ಯವಸ್ಥೆ ಆಗಿದೆ. ಆಗ ಲೆಕ್ಕ ಹಾಕೋಬೇಕಾದ್ರೆ 1,200 ರೂಪಾಯಿ 5 ಕರ್ತವ್ಯ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್. 8,000. ಈಗೇನಾಗಿದೆ, ಸುಮಾರು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಏನಿದೆ, ಜಮೀನುಗಳನ್ನು ಅಳತೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಒಂದು ಜಮೀನು ನಿರ್ದಿಷ್ಟವಾಗಿ ಲೆವೆಲ್ ನಕ್ಷೆ ಮಾಡಬೇಕಂದ್ರೂ ಸಲ, ತತ್ಕಾಲ ಪೋಡಿ ಮಾಡಬೇಕಂದ್ರೂ ಸಲ, ಹತ್ತುಬಸ್ತು ಮಾಡಬೇಕಂದ್ರೂ ಸಲ, ಯಾವುದೇ ರೀತಿ ಅಳತೆ ಕಾರ್ಯ ಮಾಡಬೇಕಂದ್ರೂ ಸಲ ಟೆಕ್ನಿಕಲಿ ತಗೋಬೇಕು. ಜಮೀನನ್ನು ಅಳತೆ ಮಾಡಬೇಕಾದ್ರೆ ಆ ಟೆಕ್ನಿಕಲ್ ನಾಲೆಡ್ಜ್ ಸರ್ವೆ ಇರತಕ್ಕಂಥ ನಾವಾಗಿದೆ. ಇದರಲ್ಲಿ 2 ವಿಧ ಇದೆ. ಒಂದು ಸರ್ಕಾರಿ ಭೂಮ, ನಮ್ದು ಪರವಾನಗಿ ಭೂಮ. KLR ಆಕ್ಟ್ 46H ಅಂತ ಹೇಳ್ಬಿಟ್ಟು ಆ ಆಕ್ಟ್ ಅಲ್ಲಿ ನಮ್ಮ ಲೈಸೆನ್ಸ್ ಸರ್ವೆಯನ್ನ ತಗೊಂಡಿದ್ದಾರೆ. ಹಂತವಾಗಿ 1998-99 ಇಂದ ಹಿಡಿದು 2024 ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗವರ್ಮೆಂಟ್ ಸರ್ವೆ ಈಗಿರ್ತಕ್ಕಂಥ ಪರಿಸ್ಥಿತಿಗೆ ಏನು ಅಳತೆ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೋ ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಅಳತೆ ಕಾರ್ಯಗಳನ್ನು ನಾವು ಕೂಡ ನಿರ್ವಹಿಸ್ತಾ ಇದ್ದೀವಿ. ಆದರೆ ಇಲಾಖೆ ಮತ್ತು ಸರ್ಕಾರದಿಂದ ಅನುಮೋದನೆ ಕೊಡಿರ್ತಕ್ಕಂತಹ ಸರ್ಕಾರಿ ಭೂಮಾಪಕರು ಅನ್ನೋರಿಗೆ ಕನಿಷ್ಠ 60,000ದಿಂದ ಹಿಡಿದು ಕನಿಷ್ಠ 1,00,000 ಸರ್ಕಾರಿ ಸಂಬಳ ಬರುತ್ತೆ, ವೇತನ ಬರುತ್ತೆ, ಸೇವಾ ಭದ್ರತೆ ಇದೆ, ಅವ್ರಿಗೆ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, PF ಕೊಡ್ತಾರೆ, TA ಕೊಡ್ತಾರೆ, DA ಕೊಡ್ತಾರೆ. ಸೇಮ್ ನೇಚರ್ ಆಫ್ ವರ್ಕ್. ನಾವು ಏನು ಲೈಸೆನ್ಸ್ ಸರ್ವೆ ಮಾಡ್ತಿದ್ದೀವಿ, ನಮಗೆ ಕನಿಷ್ಠ 1,200 ರೂಪಾಯಿಗಿಂತ ಹಿಡಿದು ಅದಕ್ಕಿಂತ ಮೇಲ್ಪಟ್ಟು ₹1 ಕೂಡ ನಮಗೆ ಕೊಡೋ ಚಾನ್ಸಸ್ ಇಲ್ಲವೇ ಇಲ್ಲ. ಅದರಲ್ಲೂ ಏನಾಗುತ್ತೆ, ಒಂದು ಕಂಡೀಷನ್ ಇದೆ ತತ್ಕಾಲ ಬೋರ್ಡಿ. ಒಬ್ಬ ರೈತ ತತ್ಕಾಲ ಬೋರ್ಡಿ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಕೊಟ್ಟರೆ 30 ದಿವಸದ ಒಳಗಾಗಿ ಅವರ ಒಂದು ಪಹಣಿಯಲ್ಲಿದೆ ಅರ್ಜಿದಾರರ ವಿಸ್ತೀರ್ಣವನ್ನು ಅಳತೆ ಮಾಡಿ ಆತನ ಒಂದು ಅನುಭವವನ್ನು ತೋರಿಸಿ, ಕಲ್ಲುಗಳನ್ನು ತೋರಿಸಿ, ಕಲ್ಲುಗಳನ್ನು ಹಾಕಿಸಿ ನಾವು ಆ ಪಹಣಿಯಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಒಂದು ಕೂಡ ಅಳತೆ ಮಾಡಿ ಆ ಕಟ್ಟುವನ್ನು ತಯಾರು ಮಾಡಿ ಬೇಸಿಕ್ ಅಂದ್ರೆ ಇಂಡಿಯನ್ ಲೆವೆಲಲ್ಲಿ ನಾವು
ವರ್ಷದಿಂದ ಸತತ ಸೇವೆ ಮಾಡ್ತಾ ಇದ್ದೀವಿ. ಈ ಪರವಾನಗಿ ಭೂಮಾಪಕರು ಸರ್ಕಾರಿ ಭೂಮಾಪಕರು ಅಂತ ಎರಡು ವಿಧ ನಮ್ಮಲ್ಲಿದೆ. ಸರ್ಕಾರಿ ಭೂಮಾಪಕರು 3 ರಿಂದ 3 ಸಾವಿರ ಜನ ಇದ್ದಾರೆ. ಪರವಾನಗಿ ಭೂಮಾಪಕರು 6,000 ಜನ ಇದ್ದಾರೆ. 7,000 ಜನ ಪರವಾನಗಿ ಭೂಮಾಪಕರನ್ನ ಸರ್ಕಾರ ಇಲಾಖೆ ತಗೊಂಡಿದೆ. ಅದರಲ್ಲಿ ನಾವು ನಿಖರವಾಗಿ ಕೆಲಸ ಮಾಡ್ತಾ ಇರೋದು 5,000 ಜನ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ತಾರತಮ್ಯ ಏನಂದರೆ, ನಮಗೆ ಮೊದಲು ನಮ್ಮನ್ನು ಪರವಾನಗಿ ಭೂಮಾಪಕರಾಗಿ ತಗೋಬೇಕಾದ್ರೆ ಒಬ್ಬ ಸರ್ಕಾರಿ ಭೂಮಾಪಕರಿಗೆ ಏನು ವೇತನ ಶ್ರೇಣಿ ಇದೆಯೋ ಅದಕ್ಕೆ ಆಧಾರವಾಗಿಟ್ಕೊಂಡು ಅವತ್ತಿನ ವೇತನಕ್ಕೆ ಸದಸ್ಯನಾಗಿ ನಮಗೂ ಕೂಡ ಒಂದು ಕಡತಕ್ಕೆ ಇಷ್ಟು ಅಂತ 18 ಕಡತಗಳಿಗೆ 300 ರೂಪಾಯಿ ರೀತಿಯಲ್ಲಿ ಅವತ್ತಿ ಕೊಟ್ಟಿದ್ರು. ಆದರೆ ಇದುವರೆಗೂ ನಮ್ಗೆ ಯಾವುದೇ ವೇತನ ಶ್ರೇಣಿಗಳಲ್ಲಿ ಬದಲಾವಣೆ ಮಾಡಿಲ್ಲ. ಬದಲಾವಣೆ ಮಾಡೋದು ಮಾಡಿಲ್ಲ. ಪ್ರತಿ ಸರಿ ಹೆಚ್ಚಿಸಿ ವೇತನ ಹೆಚ್ಚಿಸಿ ಅಂತ ಸ್ಟ್ರೈಕ್ ಮಾಡಿದಾಗ ಮಾತ್ರನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ಒಂದು ಸಿಸ್ಟಮ್ ಆಗಿ ಏನೂ ಮಾಡಲಿಲ್ಲ. ಇದು ಇಲಾಖೆದಾಗಿರ್ಬೋದು, ಸರ್ಕಾರದಾಗಿರ್ಬೋದು, ಅದು ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ನಮ್ಮ ಒಡನಾಟ ನಾವು ಏನಿದ್ರು ನಮ್ಮ ಇಲಾಖೆಯಲ್ಲಿ ನಮ್ಮ ರೈತರ ಪರವಾಗಿ ನಾವು ಒಡನಾಟ ಮಾಡ್ತಾ ಇದ್ದೀವಿ. ರೈತರು ಏನು ದುಡ್ಡು ಕಟ್ತಾರೆ ಅದರಲ್ಲಿ ಇಂತಿಷ್ಟು ಅಂತ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಯಾವುದೇ ಸರ್ಕಾರದಿಂದ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಾವು ಇಷ್ಟು ದಿನ ಏನು ಮಾಡಿದ್ದೀವಿ, ಕಾದಿದ್ದೀವಿ. ಇಲಾಖೆಯಲ್ಲಿ ಇಷ್ಟು ಜವಾಬ್ದಾರಿಯುತವಾದ ಕೆಲಸಗಳು ಕೊಡ್ತಾ ಇದ್ದೀರಾ. ನಮ್ಮ ಈ ಕಾಗದ ಪತ್ರಗಳನ್ನು ಜವಾಬ್ದಾರಿಯುತವಾಗಿ ನಾವು ಸೇವೆ ಮಾಡಬೇಕಾಗುತ್ತೆ. ಸಾರ್ವಜನಿಕರ ಸ್ವತ್ತದು. ಹಾಗಾಗಿ ನಮ್ಮನ್ನು ಇಲಾಖೆಗೆ ತಗೊಳ್ಳಿ. ಇಷ್ಟೆಲ್ಲ ನೀವು ಗೌರ್ಮೆಂಟ್ ಸರ್ಕಾರಕ್ಕೆ ಏನು ಕೊಡ್ತಾ ಇದ್ದೀರಾ, ಟ್ರೈನಿಂಗ್ ಕೊಟ್ಟಿದ್ದೀರಾ, ಅಷ್ಟೇ ವಿದ್ಯಾರ್ಥಿಯನ್ನು ಕೊಟ್ಟಿದ್ದೀರಾ, ಇಷ್ಟನ್ನೆಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ತೇವೆ. ದಯವಿಟ್ಟು ನಮ್ಮ ಎಲ್ಲರಿಗೂ ಮಾಧ್ಯಮದವರು ಹೇಳೋದೇನಂತಂದರೆ, ಇವತ್ತು ನಮಗೊಂದು ಅವಕಾಶ ಮಾಡಿಕೊಡಿ. ಈ ಇಲಾಖೆಯಲ್ಲಿ 1 ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮಗೆಲ್ಲ ರೈಟ್ಸ್ ಇದೆ. ಜೊತೆಗೆ ಮಾಡ್ತಾರೆ, ಇವರೆಲ್ಲವೂ ಮಾಡ್ತಾರೆ. ಸೇಮ್ ಕ್ಯಾರೆಕ್ಟರ್ ನಾವು ಮಾಡ್ತೀವಿ. ನಮಗೂ ಒಂದು ಡಿಫರೆನ್ಸಸ್ ಏನಿದೆ ಅಂದರೆ, ನಾವು ನಿಮ್ಗೆ ಒಂದು ಕಾಪಿ ಕೊಟ್ಟಿದ್ದೀವಿ ಸರ್, ದಯವಿಟ್ಟು ನೋಡಿ ಫಸ್ಟ್ ಸೆಕೆಂಡ್ ಪೇಜಲ್ಲಿ ವೇತನ ಶ್ರೇಣಿ ಪರವಾನಗಿ ಭೂಮಾಪಕರಿಗೆ ಮತ್ತು ಸರ್ಕಾರಿ ಭೂಮಾಪಕರಿಗೆ ಸಮಗ್ರವಾಗಿ ಹೋಲಿಕೆ ಮಾಡಿದಾಗ ಅಂತ ಒಂದು ಪಾಯಿಂಟ್ ಇದೆ. ಅದರಲ್ಲಿ ಪರವಾನಗಿ ಭೂಮಾಪಕರಿಗೆ ತಿಂಗಳ ವೇತನ ಎಷ್ಟು ಬರುತ್ತೆ ಅಂದರೆ 10 ರಿಂದ 15,000 ರೂಪಾಯಿವರೆಗೆ ಬರುತ್ತೆ. ಪರವಾನಗಿ ಭೂಮಾಪಕರಿಗೆ ಇದು, ಸರ್ಕಾರಿ ಭೂಮಾಪಕರಿಗೆ ಮಿನಿಮಮ್ 60,000, ಮ್ಯಾಕ್ಸಿಮಮ್ 1 ಲಕ್ಷ ಚಿಲ್ಲರೆ ಅಷ್ಟು ಬರ್ತಿದೆ. ಈ HRA, TA ನಮಗಿಲ್ಲ, ಅವ್ರಿಗಿದೆ. ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ಯೋಜನೆ ಅವ್ರಿಗಿದೆ, ನಮಗೆ ಕೊಟ್ಟಿಲ್ಲ. PF ಇದೆ ಅವ್ರಿಗೆ, ನಮಗಿಲ್ಲ. ಪೆನ್ಷನರಿ ಅಂದ್ರೆ OPS ಅಂತಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್, NPS ಅಂತಿದೆ, ನ್ಯೂ ಪೆನ್ಷನ್ ಸ್ಕೀಮ್ ಅಂತ. ಈಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರೋದು ಪೆನ್ಷನ್ಸ್ ಇಲ್ಲ, ಆದ್ರೆ ಹಳದು ಪೆನ್ಷನ್ ಇದೆ. ಅದನ್ನು ಹೋಲಿಕೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಮಾತೃತ್ವ ಪಿತೃತ್ವ ನಮಗೆ ತಂದೆ ತಾಯಿಗೆ ಏನಾದರೂ ನೋಡ್ಕೋಬೇಕಂತ ಇಲಾಖೆ ಸರ್ಕಾರಿ ಭೂಮಾಪಕರಿಗೆ ಅವಕಾಶ ಇದೆ. ಹಣದ ಒಂದು ಏನು ನೆರವು ಕೊಡ್ತಾರೋ ಅದಿದೆ, ನಮಗಿಲ್ಲ. ಮತ್ತೆ ಕಚೇರಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಕಚೇರಿ ಕೂತ್ಕೊಳ್ಳೋಕೆ ಜಾಗ ಕೊಡಲ್ಲ. ಅವ್ರು ಕೂತ್ಕೊಂಡು ಬಿಟ್ಟಿರೋ ಜಾಗ ನಾವು ಕೂತ್ಕೋಬೇಕು. ಅವ್ರಿಗೆ ಪರ್ಮನೆಂಟ್ ಚೇರ್ ಯಾವ ಚೇರ್ ಆ ಥರ ಇದೆ. ಬಾಂಧವನ ಇಲ್ಲ. ಅಳತೆ ಮಾಡ್ಬೇಕಾದ್ರೆ ಸರಿ ಸರ್, ಅಳತೆ ಮಾಡ್ಬೇಕಾದ್ರೆ ಒಂದು ಬಾಂಧವನ ಆ ಬಾಂಧವನ ಅವ್ರಿಗಿದ್ದಾರೆ, ನಮಗಿಲ್ಲ. ನಮಗೆ ಕಾನೂನು ರಕ್ಷಣೆ ಇಲ್ಲ, ಅವ್ರಿಗಿದೆ. ಕುಟುಂಬ ಸೌಲಭ್ಯ ಅವ್ರಿಗಿದೆ, ನಮಗಿಲ್ಲ. ಕೆಲಸದ ಭದ್ರತೆ ಅವ್ರಿಗಿದೆ, ಕಾಯಮಾತಿ ಇದೆಯಲ್ಲ ಅದಕ್ಕಿದೆ, ನಮಗಿಲ್ಲ. ನಮ್ದೇನಾದ್ರು ಸಮಸ್ಯೆ ಆದರೆ ನಾವು ಸಸ್ಪೆನ್ಷನ್ ಮನೆಗೆ ಹೋಗ್ಬೇಕು. ತಿರ್ಗಾ ಕನ್ಸಿಡರೇಷನ್ ಇಲ್ಲ. ಇದೊಂದಿದೆ. ಅವ್ರಿಗೆ ಟ್ರಾನ್ಸ್ಫರ್ಸ್ ಇದ್ದಾರೆ, ನಮಗೆ ಟ್ರಾನ್ಸ್ಫರ್ಸ್ ಇಲ್ಲ. ನಮ್ಗೆ ಏನು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಬೇರೆ